ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಇಎನ್ಟಿ ಎಚ್ಒಡಿ ಡಾಕ್ಟರ್ ರೇಣುಕಾ ಮೇಳಕುಂದಿ ಅವರ ಒಪಿಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ದಟ್ಟ ಹೊಗೆ ಕಂಡು ಆಸ್ಪತ್ರೆಯ ಸಿಬ್ಬಂದಿ ಗಾಬರಿಯಿಂದ ಹೊರಗಡೆ ಓಡಿಬಂದರು. ಬಳಿಕ ಆಸ್ಪತ್ರೆಯಲ್ಲಿನ ಒಳರೋಗಿಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲಾಯಿತು. ಸದ್ಯ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದು ಆಸ್ಪತ್ರೆಯ ಆವರಣದಲ್ಲಿ ಈಗ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ವಿಚಿತ್ರ ಅಂದರೆ ಪ್ರತಿ ವರ್ಷ ಮಾರ್ಚ್ನಲ್ಲೇ ಈ ಆಸ್ಪತ್ರೆಯಲ್ಲಿ ಒಂದಿಲ್ಲ ಒಂದು ಕಾರಣದಿಂದ ಯಾವುದೋ ಒಂದು ಕೊಠಡಿಗೆ ಬೆಂಕಿ ಬೀಳುತ್ತೆ. 2 ವರ್ಷದ ಹಿಂದೆ ಮಕ್ಕಳ ತುರ್ತು ಘಟಕಕ್ಕೆ ಬೆಂಕಿ ಬಿದ್ದರೆ ಕಳೆದ ಬಾರಿ ಬರ್ನ್ ವಾರ್ಡ್ಗೆ ಬೆಂಕಿ ಬಿದ್ದಿತ್ತು. ಇದು ಆಸ್ಪತ್ರೆಯ ಸಿಬ್ಬಂದಿಗಳಲ್ಲಿ ಒಂದು ರೀತಿ ಆತಂಕ ಮೂಡಿಸಿದೆ. ರೇಣುಕಾ ಮೇಳಕುಂದಿ ಅಂದ್ರೆ ಇಎನ್ಟಿಯ ಒಂದು ಮುಖ್ಯಸ್ಥರ ಕೋಣೆಯಾಗಿದೆ. ಈ ಒಂದು ಮುಖ್ಯಸ್ಥರ ಕೋಣೆಯಲ್ಲಿ ಇವತ್ತು ಬೆಳಗ್ಗೆ ಸುಮಾರಿಗೆ ಈಗಾಗಲೇ ಬೆಂಕಿ ಅವಘಡ ನಡೆದಿದೆ. ಪ್ರಮುಖವಾಗಿ ಈ ಒಂದು ಬೆಂಕಿ ಅವಘಡ ನಡೆಯಲು ಏನಂದ್ರೆ ಪ್ರಮುಖವಾಗಿ ಈ ಒಂದು ಎಸಿಯಲ್ಲಿರುವಂತಹ ಶಾರ್ಟ್ ಸರ್ಕ್ಯೂಟ್ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಸೊ ಕೂಡಲೇ ಆಸ್ಪತ್ರೆಯ ಸಿಬ್ಬಂದಿಗಳೇನೋ ಒಂದು ಆ ಬೆಂಕಿ ನಿಂದಿಸಲು ಹರಸಾಹಸವನ್ನು ಪಟ್ಟಿದ್ದಾರೆ. ಆದ್ರೆ ಬೆಂಕಿಯ ಕೆನ್ನಾಲಿಗೆ ಹೆಚ್ಚಾದ ಪರಿಣಾಮವಾಗಿ ಅಗ್ನಿಶಾಮಕದ ಅಧಿಕಾರಿಗಳು ಬಂದ ನಂತರವಷ್ಟೇ ಸಂಪೂರ್ಣವಾಗಿ ಬೆಂಕಿ ನಂದಿಸಲು ಯಶಸ್ವಿಯಾಗಿದೆ. ನಾವೀಗ ದೃಶ್ಯದಲ್ಲೂ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಬೆಂಕಿ ಅವಘಡ ನಡೆದಿದೆ ಅಂತ ಹೇಳಿ. ಪ್ರಮುಖವಾಗಿ ಈ ಒಂದು ಎಸಿಯಲ್ಲೇ ಪ್ರಮುಖ ಒಂದು ಮೊದಲು ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಆಸ್ಪತ್ರೆಯ ಸಿಬ್ಬಂದಿಗಳು ಎಚ್ಚೆತ್ತುಕೊಂಡು ಅದನ್ನು ಆರಿಸಲು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಎಲ್ಲಿ ಒಂದ್ ಕಡೆ ಬೆಂಕಿಯ ಕೆನ್ನಾಲಿಗೆ ಜಾಸ್ತಿ ಆಗಿರೋದ್ರಿಂದ ಇಡೀ ಆಸ್ಪತ್ರೆಯ ಆವರಣದ ತುಂಬಾ ಎಲ್ಲ ಒಂದು ಅಂದ್ರೆ ಕಟ್ಟಡದ ತುಂಬಾ ಈ ಒಂದು ಬೆಂಕಿಯ ಕೆನ್ನಾಲಿಗೆ ಹೆಚ್ಚಾಗಿತ್ತು. ಪರಿಣಾಮವಾಗಿ ಆಸ್ಪತ್ರೆಯಲ್ಲಿರುವಂತಹ ಹಲವು ರೋಗಿಗಳನ್ನು ಕೂಡಲೇ ಈ ಒಂದು ಜಿಲ್ಲಾಸ್ಪತ್ರೆಯಿಂದ ಹೊರಗಡೆ ಶಿಫ್ಟ್ ಮಾಡಿದ್ದಾರೆ. ಹೀಗಾಗಿ ಆ ಒಂದು ಆಸ್ಪತ್ರೆಯಲ್ಲಿರುವಂತಹ ರೋಗಿಗಳು ಮತ್ತು ಅವರ ಸಂಬಂಧಿಕರು ಒಂದಿಷ್ಟು ಕಾಲ ಭಯಭೀತರಾಗಿದ್ರು. ಪ್ರಮುಖವಾಗಿ ಇಲ್ಲೇನ್ ಆಗ್ತಾ ಇದೆ ಅಂತ ಕೂಡ ಅವರಿಗೂ ಕೂಡ ಗೊತ್ತಾಗಿಲ್ಲ. ಹೀಗಾಗಿ ಅವರನ್ನೆಲ್ಲವೂ ಕೂಡ ಈಗ ಈ ಒಂದು ಆಸ್ಪತ್ರೆಯಲ್ಲಿದ್ದಂತಹ ಎಲ್ಲರನ್ನು ಕೂಡ ಈಗಾಗಲೇ ಹೊರಗಡೆ ಶಿಫ್ಟ್ ಮಾಡಲಾಗಿದೆ. ಸೊ ಈಗ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಈಗ ಬಂದಿದ್ದಾರೆ. ಪ್ರಮುಖವಾಗಿ ಈ ಎಸಿಯಲ್ಲಿ ಕಂಡುಕೊಂಡಂತಹ ಶಾರ್ಟ್ ಸರ್ಕ್ಯೂಟ್ ನಿಂದಲೇ ಈ ಒಂದು ಬೆಂಕಿ ಅವಘಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದ್ರ ಬಗ್ಗೆ ಆಸ್ಪತ್ರೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಬೆಂಕಿ ಹತ್ತಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ಜನ ಸಿಬ್ಬಂದಿ ಒಂದು ಕಡೆ ಕಾಂಗ್ರೆಸ್ನ ಚುನಾವಣಾ ಸಭೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಮ ಅಭಿಯಾನವನ್ನು ಕೈಗೊಂಡಿದೆ. ಇವೆರಡರ ಮಧ್ಯೆ ಮಾಜಿ ಪ್ರಧಾನಿ ದೇವೇಗೌಡರ ಅವರ ಕುಟುಂಬ ಸಮೇತರಾಗಿ ಶೃಂಗೇರಿಯಲ್ಲಿ ಯಾಗದಲ್ಲಿ ಪಾಲ್ಗೊಂಡಿದ್ದಾರೆ. ಪತ್ನಿ ಚೆನ್ನಮ್ಮ, ಸಿಎಂ ಕುಮಾರಸ್ವಾಮಿ, ಸೊಸೆ ಅನಿತಾ ಕುಮಾರಸ್ವಾಮಿ, ಮೊಮ್ಮಗ ನಿಖಿಲ್ ಈ ಚಂಡಿಕಾ ಯಾಗದಲ್ಲಿ ಪಾಲ್ಗೊಂಡಿದ್ದಾರೆ. ಕುಮಾರಸ್ವಾಮಿ ಸಿಎಂ ಆಗಬೇಕು ಅಂತ ಗೌಡ್ರ ಕುಟುಂಬ ಶೃಂಗೇರಿಯ ಶಾರದಾಂಬೆಯ ಸನ್ನಿಧಿಯಲ್ಲಿ ಯಾಗ ಕೈಗೊಂಡಿದ್ರು. ಈಗ ಮೊಮ್ಮಕ್ಕಳಾದ ನಿಖಿಲ್ ಮಂಡ್ಯದಿಂದಲೂ ಪ್ರಜ್ವಲ್ ರೇವಣ್ಣ ಹಾಸನದಿಂದಲೂ ಸ್ಪರ್ಧೆ ಮಾಡೋದು ಖಚಿತವಾಗಿರುವ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಈ ಯಾಗಕ್ಕೆ ಮೊರೆ ಹೋಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ ನಾರಾಯಣಗೌಡ ಅವರಿಂದ. ನಾರಾಯಣಗೌಡ, ಏನು ವಿಶೇಷ ಇವಾಗ ಒಂದು ಯಾಗವನ್ನು ಮಾಡಿಸ್ತಾ ಇರತಕ್ಕಂಥದ್ದು? ಯಾರ್ಯಾರಿದ್ದಾರೆ ದೇವೇಗೌಡರ ಕುಟುಂಬದವರು ಶೃಂಗೇರಿಯಲ್ಲಿ? ಅರವಿಂದ್, ಯಾಗ ಅಂದ್ರೆ ಏನ್ ಚಂಡಿಕಾ ಯಾಗ ಏನು ಮನದ ಬಯಕೆಗಳ ಈಡೇರಿಕೆಗೆ, ಮನದ ಆಸೆ ಈಡೇರಿಕೆಗೋಸ್ಕರ ಮಾಡುವಂತ ಯಾಗ. ನಿನ್ನೆ ರಾತ್ರಿ ನಿನ್ನೆ ಸಂಜೆನೆ ಶೃಂಗೇರಿಗೆ ಬಂದಂತ ದೇವೇಗೌಡರ ಕುಟುಂಬ, ಇನ್ನು ದೇವೇಗೌಡರು ಮತ್ತೆ ಚೆನ್ನಮ್ಮ ಮತ್ತೆ ಅನಿತಾ ಕುಮಾರಸ್ವಾಮಿ, ಕುಮಾರಸ್ವಾಮಿ ಹಾಗೂ ನಿಖಿಲ್ 5 ಜನನು ಕೂಡ ನಿನ್ನೆ ಸಂಜೆನೆ ಬಂದು ಆ ಗುರುಗಳನ್ನು ಸಹ ಭೇಟಿ ಮಾಡಿದ್ರು. ಮತ್ತೆ ಶಾರದಾಂಬೆ ದರ್ಶನ ಕೂಡ ಬರೆದಿದ್ರು. ಶಾರದಾಂಬೆ ದರ್ಶನ ಕೂಡ ಮಾಡಿ ನಿನ್ನೆ ರಾತ್ರಿ ಒಂದು ಯಾಗಕ್ಕೆ ಏನ್ ಚಂಡಿಕಾಯಕ್ಕೆ ಸಂಕಲ್ಪ ಮಾಡ್ಕೊಂಡಿದ್ರು. ಅಂದ್ರೆ ಮನದ ಆಸೆ ಈಡೇರಲಿ ಅನ್ನೋ ಕಾರಣಕ್ಕೆ ಆ ಸಂಕಲ್ಪದ ಇವತ್ತು ಬೆಳಿಗ್ಗೆ ಅದೊಂದು ಪೂಜೆ ಮುಗಿಸಿ ಈಗ ಮತ್ತೆ ಆ ಗುರುಗಳೊಂದು ಆಶೀರ್ವಾದಕ್ಕೆ ಬಂದಿರುವಂತದ್ದು. ಅರವಿಂದ್, ರೇವಣ್ಣ ಅವ್ರ ಕುಟುಂಬದವ್ರು ಯಾರು ಕಾಣಿಸ್ತಾ ಇಲ್ಲ ನಾರಾಯಣಗೌಡ್ರೆ? ಅರವಿಂದ್, ಏನು ರೇವಣ್ಣ ಅವರು ಬೆಳಿಗ್ಗೆ ಪೂರ್ಣಾಹುತಿ ಆಗೋ ಟೈಮಿಗೆ ರೇವಣ್ಣ ಅವರು ಬರ್ತಾರೆ ಅಂತ ನಿನ್ನೆ ಸಂಜೆಯಿಂದನೂ ಹೇಳ್ತಿದ್ರು. ಆದ್ರೆ ರೇವಣ್ಣ ಅವರು ಕುಟುಂಬ, ರೇವಣ್ಣ ಆಗ್ಲಿ, ಭವಾನಿ ರೇವಣ್ಣ ಆಗ್ಲಿ ಅಥವಾ ಪ್ರಜ್ವಲ್ ಆಗ್ಲಿ, ಯಾರು ಕೂಡ ಈವರೆಗೂ ಪೂರ್ಣಾಹುತಿ ಕಾರ್ಯಕ್ರಮ ಮುಗ್ದೋದ್ರು ಕೂಡ ಇನ್ನು ಯಾರು ಕೂಡ ಇಲ್ಲಿಗೆ ಬಂದಿಲ್ಲ. ಅರವಿಂದ್, ಏನ್ ಕಾರಣ ಅಂತ ಗೊತ್ತಾಯ್ತಾ? ಇಲ್ಲ ಅರವಿಂದ್, ಅದೇ ನಿನ್ನೆ ಸಂಜೆಯಿಂದನೂ ಬರ್ತಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ಯಾವ ಕಾರಣಕ್ಕೋಸ್ಕರ ಅವರು ಬಂದಿಲ್ಲ ಅನ್ನೋದು ಇನ್ನು ಸ್ಪಷ್ಟ ಮಾಹಿತಿ ಇಲ್ಲ. ಆದ್ರೆ ಈ ಕ್ಷಣದವರೆಗೂ ಕೂಡ ರೇವಣ್ಣ ಅವರ ಕುಟುಂಬದವ್ರು ಯಾರೊಬ್ರು ಕೂಡ ಆ ದೇವಸ್ಥಾನಕ್ಕೆ ಬಂದಿಲ್ಲ. ಅರವಿಂದ್, ಓಕೆ ನಾರಾಯಣಗೌಡ್ರೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.